ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪುಂಗನ್. ಯೂಟ್ಯೂಬ್ ವಾಹಿನಿಯಲ್ಲಿ ನನ್ನ ಮತ್ತೊಂದು ಹೊಸ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರ್ಷಿಯನ್ ಭಾಷೆ, ಉರ್ದು ಭಾಷೆ, ಹಿಂದಿ, ಅರಬಿಕ್, ಹಲವಾರು ಭಾಷೆಗಳಲ್ಲಿ ಹಲವಾರು ಗೀತಕಾರರು, ಕವಿಗಳು, ಗಜಲ್ಕಾರರು, ಶಾಯರರು ಶಾಯರಿಗಳನ್ನು ಗಜಲ್ಗಳನ್ನು ಹೇಳ್ಯಾರ. ನಾನು ತಮ್ಮ ಮುಂದೆ ಗಜಲ್ಗಳ ಗುಚ್ಚ ಒಂದು ಕಾರ್ಯಕ್ರಮದ ಮೂಲಕ ಖ್ಯಾತ ಗಜಲ್ಕಾರ ಗಜಲ್ಗಳನ್ನು ಹಂಚಿಕೊಂಡಿದ್ದೇನೆ. ಅವುಗಳನ್ನು ಅನುವಾದ ಮಾಡಿ ಇಡೇನೆ. ನನ್ನ ಗಜಲ್ಗಳನ್ನು ಕೂಡ ತಮಗೆ ಗುಣಪಡಿಸಿರುವೆ. ನನ್ನ ಈ ವೀಕ್ಷಕ ಬಂಧುಗಳ, ಮುಖ್ಯವಾಗಿ ಗಜಲ್ ಪ್ರಿಯರ, ಶಾಯರಿ ಪ್ರಿಯ ಏನು ವೀಕ್ಷಕ ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಒಡನಾಡಿಗಳಿದ್ದಾರೆ, ಅವರು ಪದೇ ಪದೇ ನನಗೆ ಹೇಳ್ತಿದ್ರು, ನೀವು ಶಾಯರಿಗಳನ್ನು ಹಂಚಿಕೊಳ್ಳಿ, ಅನುವಾದ ಮಾಡಿ ಹೇಳಿ, ಶಾಯರಿದೊಂದು ಕಾರ್ಯಕ್ರಮವನ್ನು ಮಾಡಂತ ಹೇಳಿದರು. ಅದಕ್ಕೆ ನಾನು ತಮ್ಮೆಲ್ಲರ ಕೋರಿಕೆಯ ಮೇರೆಗೆ ಈ ಒಂದು ಹೊಸ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರ ಹೆಸರೇ ಶಾಯರಿ ಹಂಗಾಮ್. ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಶಾಯರನ, ಖ್ಯಾತ ಶಾಯರನ ಒಂದು ಶಾಯರಿಯನ್ನು ಹಂಚಿಕೊಳ್ತೇನೆ ಮತ್ತು ಅದನ್ನು ನಾನೇ ಕನ್ನಡದಲ್ಲಿ ಅನುವಾದ ಮಾಡಿ ತಮ್ಮ ಮುಂದೆ ಇಡ್ತೇನೆ. ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆ ಆಗ್ಬೋದು ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ರುಚಿಯನ್ನು ಆಸ್ವಾದಿಸಲು ತಾವು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಈ ನನ್ನ ಕಾರ್ಯಕ್ರಮ ಹೀಗೆ ಮುಂದುವರಿಯುವಂತೆ ತಾವು ಪ್ರೇರಣೆ ನೀಡಬೇಕಂತೇಳಿ ಮತ್ತೊಂದು ಸಲ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ. ಈ ಪ್ರಾರಂಭಿಕ ಏನು ಸಂಚಿಕೆ ಇದೆ, ಸಂಚಿಕೆ 1, ಶಾಯರಿ ಹಂಗಾಮ 1 ಅಂತ ಟೈಟಲ್ ಇಟ್ಟೇನೆ. ಇಲ್ಲಿ ನಾನು ಮೊದಲನೇದಾಗಿ ಅಂದರೆ ಖ್ಯಾತ ಶಾಯರ್ ಅಹಮ್ಮದ್ ಫರಜ್ ಅವರ ಒಂದು ಶಾಯರಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ತಾವು ಅದರ ಒಂದು ರುಚಿಯನ್ನು ಆಸ್ವಾದಿಸ್ರಿ. रंजिश ही सही दिल ही दुकाने के लिए आ, रंजिश ही सही दिल ही दुकाने के लिए आ, आप फिर से मुझे छोड़ के जाने के लिए आ. ಅದರ ಕನ್ನಡ ಅನುವಾದ ಹೀಗಿದೆ. ಅದರ ರುಚಿಯನ್ನು ಆಸ್ವಾದಿಸಿರಿ ವೀಕ್ಷಕ ಬಂಧುಗಳೇ. ವೈರತ್ವವೇ ಆಗಲಿ ಮನಸ್ಸು ನೋಯಿಸಲು ಬಾ, ವೈರತ್ವವೇ ಆಗಲಿ ಮನಸ್ಸು ನೋಯಿಸಲು ಬಾ, ಬಾ ಮತ್ತೆ ನನ್ನ ಬಿಟ್ಟು ಹೋಗಲು ಬಾ, ಬಾ ಮತ್ತೆ ನನ್ನನ್ನು ಬಿಟ್ಟು ಹೋಗಲು ಬಾ, ಮತ್ತೆ ನನ್ನನ್ನು ಬಿಟ್ಟು ಹೋಗಲು ಬಾ.